ಶ್ರೀನಿವಾಸಪುರದಲ್ಲಿ ಕಳೆದ ರಾತ್ರಿ 10 ಕುರಿಗಳ ಕಳ್ಳತನವಾಗಿದೆ. ತಾಲೂಕಿನ ಕಂಬಾಲಪಲ್ಲಿ ಗ್ರಾಮದ ರೈತ ದೇವರಾಜ್ ಎಂಬುವವರಿಗೆ ಸೇರಿದ ಕುರಿಗಳ ಕಳ್ಳತನವಾಗಿರುವಂಥದ್ದು. ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ 10 ಕುರಿಗಳನ್ನು ಕಳ್ಳತನ ಮಾಡಲಾಗಿದೆ ಅಂತ ಹೇಳಲಾಗುತ್ತದೆ. ಸುಮಾರು 70 ರಿಂದ 80 ಸಾವಿರ ರೂಪಾಯಿ ಬೆಲೆ ಬಾಳುವ ಕುರಿಗಳು ಕಳ್ಳತನವಾಗಿದ್ದು ರೈತನಿಗೆ ನಷ್ಟ ಉಂಟಾಗಿದೆ. ಕುರಿಗಳ ಕೂಗಾಟವನ್ನ ಕೇಳಿಸಿಕೊಂಡು ಪಕ್ಕದ ಮನೆಯವರು ಎದ್ದು ನೋಡಿದ ಕೂಡಲೇ ಖದೀಮರು 10 ಕುರಿಗಳ ಸಮೇತ ಬಂದಿದ್ದ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಇನ್ನು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ಕೂಡ ದಾಖಲಾಗಿದೆ. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ನಮ್ಮ ಹೆಸರು ಶ್ರೀರಾಮ್ ರೆಡ್ಡಿ, ಕಂಬಾಲಪಲ್ಲಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ರಾತ್ರಿ 2 ಗಂಟೆ ಸಮಯದಲ್ಲಿ ಯಾರೋ ಒಂದು ವ್ಯಾನಲ್ಲಿ ಬಂದು ದೇವರಾಜ್ ಅವರ ಕುರಿಗಳನ್ನು 10 ಎತ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಅವರು ಇಲ್ಲಿ ಕೂಗಾಡ್ಕೊಂಡಾಗ ನಾವೆದ್ದು ಬಂದವು. ಎಷ್ಟೊತ್ತಲ್ಲ ಈ ರೀತಿಯಾಗಿ? 2 ಗಂಟೆಯಲ್ಲಿ. ಅಷ್ಟೊತ್ತಿಗೆ ಇವರು ಪರಾರಿ ಆಗಿದ್ದರು. ಅಂದಾಜು ಎಷ್ಟು ಕುರಿಗಳು ತೊಗೊಂಡೋಗಿದ್ದಾರೆ? 10 ಕುರಿಗಳು ಸರ್. ಎಷ್ಟು ವ್ಯಾಲ್ಯೂಬಲ್ ಆಗ್ಬೋದು? ಒಂದು 89 ಸಾವಿರ ಆಗುತ್ತೆ ಸರ್. ಇದ್ರ ಬಗ್ಗೆ ಪೊಲೀಸ್ ಠಾಣೆಗೆ ಏನಾದ್ರು ದೂರು ನೀಡಿದ್ದೀರಾ? ಹ್ಞೂ, ಈಗ ಹೋಗಿ ಕೊಡ್ಬೇಕು ಸರ್. ಮೊದಲೇನಾದ್ರೂ ಆಗಿತ್ತು ಈ ರೀತಿ ಎಲ್ಲ? ಇಲ್ಲ ಸರ್, ಊರೆಲ್ಲ ಆಗಿಲ್ಲ. ಮೊದಲು ಕೆಳಗಡೆ ಒಬ್ಬರದಾಗಿತ್ತು, ಬೋವಿ ನಾರಾಯಣ ಸ್ವಾಮಿ ಅವರು ಒಂದು 89 ಕುರಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಒಂದೇ ದಿವಸ. ಹಾಂ ಹಾಂ. ಎಷ್ಟು ದಿನಗಳಿಂದ ಆಗಿದೆ ಈ ರೀತಿ? ಅದು 1 ವರ್ಷದ ಮೇಲೆ ಆಯಿತು. ನಿಮ್ಮ ಹೆಸರು? ಶ್ರೀರಾಮ್ ರೆಡ್ಡಿ ಸರ್.